ಸ್ಪೀಡ್ ಹೋದ್ರೆ ಈ ಗಾಡಿಗಳಲ್ಲಿ ಉಲ್ಟಾ ಸಿಸ್ಟಮ್. ಮಾಮೂಲಿ ಗಾಡಿಯಲ್ಲಿ ಸ್ಪೀಡ್ ಹೋದ್ರೆ ಮೈಲೇಜ್ ಡ್ರಾಪ್ ಆಗುತ್ತೆ. ಹೌದು, ಈ ಗಾಡಿಯಲ್ಲಿ ಸ್ಪೀಡ್ ಹೋದ್ರೆ ಮೈಲೇಜ್ ಜಾಸ್ತಿ ಕೊಡುತ್ತೆ. ಬರೀ ಇಲ್ಲಿ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಸೂಪರ್. ಹೋದ್ರೆ 100+ ಹೋದ್ರೆ ಮೈಲೇಜ್ ಬರುತ್ತೆ ಸರ್. 140 120 ಹಂಗ್ ಹೋಗ್ತಾ ಇರ್ಬೇಕ್ರೆ ನಿಮ್ಗೆ 12 10 ಹಂಗ್ ಬರುತ್ತೆ ಮೈಲೇಜ್. 50 ಓಡಿಸಿದ್ರೆ ನಿಮ್ಗೆ 5 ಬರುತ್ತೆ ಮೈಲೇಜ್. 80+ ಹೋದ್ರೆ 10 12 ಹಂಗ್ ಬರುತ್ತೆ. 100. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಒಂದು ಸ್ಪೆಷಲ್ ಕಾರ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಕಾರ್ ಬಂದ್ಬಿಟ್ಟು ಮರ್ಸಿಡೀಸ್ ಬೆನ್ಸ್ ಇ ಕ್ಲಾಸು. ಸೊ ಓನರ್ ಇಲ್ಲೇ ಇದ್ದಾರೆ. ಸರ್ ನಿಮ್ಮ ಹೆಸರು? ಸರ್ ಸೈಯದ್ ಶುಯೇಬ್. ಸೊ ನಿಮ್ಮ ಕಾರ್ ಬಗ್ಗೆ ಡೀಟೇಲ್ ಹೇಳ್ತೀರಾ? ಸರ್ ಇದು 2010 ಮಾಡಲ್ ಪೆಟ್ರೋಲ್ ಇಂಜಿನ್ V6 ಮರ್ಸಿಡೀಸ್ ಬೆನ್ಸ್ ಇ ಕ್ಲಾಸ್ ಅಂತ. ಓಕೆ. ನಾವು ವೆಸ್ಟ್ ಬೆಂಗಾಲ್ ಇಂದ ತರಿಸಿದೀವಿ. ಯಾವಾಗ ತರಿಸಿದ್ದು ಸರ್? ಸರ್ ಆಗ್ಲೇ ಒಂದು 4 months ಆಯ್ತು. ಓಕೆ. ಪ್ರೈಸಿಂಗ್ ಏನಾದ್ರು ಹೇಳ್ಬೋದಾ? ಸರ್ ಪ್ರೈಸಿಂಗ್ ಅದು ಅಪ್ಪಾಜಿಗೆ ಗೊತ್ತೈತೆ. ಓಕೆ. ಸೊ ಫ್ರೆಂಡ್ಸ್, ಇಲ್ಲಿ ಮುಂದೆಗಡೆ LED ಲೈಟ್ ಇದೆ. ಆಮೇಲೆ ಮರ್ಸಿಡೀಸ್ ಬೆನ್ಸ್ ಇಂದು ಲೋಗೋ ಇದೆ ಇಲ್ಲಿ. ಸೊ ನೋಡಿ, ಇದು ವೆಸ್ಟ್ ಬೆಂಗಾಲ್ ಕಾರು. ಇವಾಗಾದ್ರೆ ಇಂಟೀರಿಯರ್ ತೋರಿಸ್ಕೊಡಿ, ಒಳಗಡೆ ತೋರಿಸ್ತೀನಿ. ಸೊ ಬನ್ನಿ ಇಂಟೀರಿಯರ್ ನೋಡೋಣ. ಕಂಪ್ನಿದ ಆಂಬಿಯನ್ಸ್ ಲೈಟ್ ಇರೋದು. ಸೊ ಓಕೆ, ಆಂಬಿಯಂಟ್ ಲೈಟಿಂಗ್ ಎಲ್ಲ ಇದೆಯಾ? ಆನ್ ಮಾಡ್ತೀರಾ? ಅನ್ನೆಲ್ಲ ಐತೆ ಸರ್. ಇದು ಫುಟ್ ಲೈಟ್ ನಾವೇ ಹಾಕಿರೋದು. ಇದು ಕಂಪ್ನಿದೆ ಇರೋದು. ಯಾವುದು ಸರ್? ಲೈಟ್ಸ್ ಇದು ಆಂಬಿಯಂಟ್ ಲೈಟ್ ಎಲ್ಲ ನೀವೇ ಹಾಕಿರೋದಾ? ಕಂಪ್ನಿ ಇದೆ. ಓಕೆ. ಏನ್ ಸ್ಪೆಷಲ್ ಈ ಕಾರಿನ ಬಗ್ಗೆ? ಸರ್ ಇದು ಪೆಟ್ರೋಲ್ ಗಾಡಿ, ಇದು ಡೀಸೆಲ್ ಪೆಟ್ರೋಲ್ ಗಾಡಿ. ಚೆನ್ನಾಗಿ ಓಡುತ್ತೆ. ಸ್ಪೀಡ್ ಪಿಕಪ್ ಚೆನ್ನಾಗಿರುತ್ತೆ. V6 ಇಂಜಿನ್. ಮೈಲೇಜ್ ಬಂದ್ರೆ ನಿಮ್ಗೆ 5 ಬರುತ್ತೆ. 5 ಅಷ್ಟೇನಾ? 5 ಅಷ್ಟೇ. ಲಾಂಗ್ ಹೋದ್ರೆ ಒಂದ್ 10 ಬರುತ್ತೆ. ಓಕೆ. 40-60 ಅಲ್ಲಿ ಓಡಿಸ್ತೀರ ನೀವು, 5 ಬರೋದು. 80+ ಹೋದ್ರೆ 10 12 ಆ ತರ ಬರುತ್ತೆ ಮೈಲೇಜ್ ನಿಮ್ಗೆ. ಓಕೆ. V6 ಅಂದ್ರೆ ತುಂಬಾ ದೊಡ್ಡ ಇಂಜಿನ್ ಅಲ್ವಾ? ಆಮೇಲೆ ಜರ್ಮನ್ ಎಡಿಷನ್. ಜರ್ಮನ್ ಮೇಡ್ ಇನ್ ಜರ್ಮನ್. ಬೇಕಾದ್ರೆ ಹಿಂದ್ಗಡೆನು ಬೇಜಿಂಗ್ ಐತೆ, ಇಂಜಿನ್ ಹತ್ರನು ಮೇಡ್ ಇನ್ ಜರ್ಮನ್ ಅಂತಾನು ಐತೆ. ಓಕೆ. ಬೇರೆನು ಈ ಕ್ಲಾಸ್ ನಾನು ನೋಡಿದೀನಿ ಬೆಂಗಳೂರಲ್ಲಿ. ಮೇಡ್ ಇನ್ ಇಂಡಿಯಾ ಅಂತ ಬರುತ್ತೆ. ಓಕೆ. ಜರ್ಮನ್ ಇಂದ ಇಂಪೋರ್ಟ್ ಮಾಡಿಸಿರೋ ಗಾಡಿಗಳು. ಕ್ರೂಸ್ ಕಂಟ್ರೋಲ್ ಬರುತ್ತೆ ನಿಮ್ಗೆ. 2010 ಮಾಡೆಲ್ ಅಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ. ಕಂಟ್ರೋಲ್ ಬಂದಿತ್ತು. ಓಕೆ. ಪೆಡಲ್ ಶಿಫ್ಟರ್ ಬೇರೆ ಎಲ್ಲ ಇದೆ. ಪ್ಲಸ್ ಮೈನಸ್. ಆಮೇಲೆ ಇದು ಕ್ರೂಸ್ ಆಕ್ಟಿವ್. ಓಕೆ. ಇದಕ್ಕೆ ಗೇರ್ ಬಂದ್ಬಿಟ್ಟು ಇಲ್ಲಿ ಇರುತ್ತೆ ಅಂತ ಅಂತಾರೆ. ಇಲ್ಲಿ ಇರೋದು. ಓಕೆ. ರಿವರ್ಸ್, ನ್ಯೂಟ್ರಲ್, ಡ್ರೈವ್ ಮೋಡ್. ಆಮೇಲೆ ಪಾರ್ಕಿಂಗ್ ಮೋಡ್. ಹ್ಯಾಂಡ್ ಬ್ರೇಕ್ ಬಂದು ಇಲ್ಲಿ ಬರುತ್ತೆ ಸರ್. ಇದಕ್ಕೆ ಒಂದ್ ನಿಮಿಷ. ಹ್ಯಾಂಡ್ ಬ್ರೇಕ್ ಬಂದು ಇಲ್ಲಿ ಬರುತ್ತೆ ನಿಮ್ಗೆ. ಹ್ಯಾಂಡ್ ಬ್ರೇಕ್ ಎಲ್ಲಿದೆ ತೋರಿಸಿ. ಇಲ್ಲಿ. ಓಕೆ. ಕೆಳಗಡೆ ಕಾಲ್ ಹತ್ರ. ಇದು ಸೂಪರ್. ಇಲ್ಲಿ. ಓಕೆ. ಇದು ಬ್ರೇಕ್, ಇದು ಎಕ್ಸಲೇಟರ್. ಓಕೆ. ಕ್ಲಚ್ ಇಲ್ಲ, ಆಟೋಮೆಟಿಕ್ ಇದು. ಆಟೋಮೆಟಿಕ್. ಸೊ ಅದು ಬಂದ್ಬಿಟ್ಟು ಹ್ಯಾಂಡ್ ಬ್ರೇಕ್. ಇನ್ನೊಂದ್ಸತಿ ತೋರಿಸಿ ಹ್ಯಾಂಡ್ ಬ್ರೇಕ್ ಹೆಂಗೆ ಅಂತ. ಹಿಂಗ ಹಾಕಿ ಇಲ್ಲಿ ರಿಲೀಸ್ ಮಾಡ್ಬೇಕು. ರಿಲೀಸ್ ಅಲ್ಲಿ ಇಲ್ಲಿ ಬಂದು. ಓಕೆ. ಅದನ್ನ ರಿಲೀಸ್ ಮಾಡೋದಾ? ಅದು ಒತ್ತಿದ ತಕ್ಷಣ ತಿರ್ಗಾ ಇದು ಹಿಂದೆ ಬರುತ್ತೆ. ಓಪನ್ ಹಿಂದೆ ಬರುತ್ತೆ. ರಿಲೀಸ್ ಆಗುತ್ತಾಗ. ಸೂಪರ್. ಸೊ ಇಷ್ಟೊಂದು ಬಟನ್ ಎಲ್ಲ ಇದೆ. ಏನಿದೆಲ್ಲ ಸರ್? ಇದು ಬ್ಲೂಟೂತ್ ಕನೆಕ್ಟಿವಿಟಿ ಮಾಡಿದ್ರೆ ಫೋನ್ ನಿಮ್ಗೆ ಬಂದ್ರೆ ಅದೆಲ್ಲ ಇಲ್ಲಿಂದಾನೆ ಫೋನ್ ಮಾಡ್ಬೋದು. ಓಕೆ. ಆಮೇಲೆ ಇದು ಪಾರ್ಕಿಂಗ್ ಸೆನ್ಸರ್ ಆಫ್ ಆನ್. ಪಾರ್ಕಿಂಗ್ ಸೆನ್ಸರ್. ಆಮೇಲೆ ಇದು ಸೀಟ್ ಇಂದು. ಇದು ಬಂದು ಇದು ಹಿಂದ್ಗಡೆದು ಎಲೆಕ್ಟ್ರಾನಿಕ್ ಕರ್ಟನ್ಸ್ ಅಂತ. ಓಕೆ. ಎಲೆಕ್ಟ್ರಾನಿಕ್ ಕರ್ಟನ್ಸ್ ಪ್ರೈವಸಿಗೆ. ಸೂಪರ್, ಚೆನ್ನಾಗಿದೆ. ಎಲ್ಲ ಇಲ್ಲಿಂದಾನೆ ಕಂಟ್ರೋಲ್ ಮಾಡಬಹುದು. ಇದು ಸೀಟ್ ಏನಿದು? ಇದು ಸೀಟ್ ಅಡ್ಜಸ್ಟ್ಮೆಂಟ್. ಸೀಟ್ ಅಡ್ಜಸ್ಟ್ ಮಾಡೋದು ಹಿಂದ್ಗಡೆದು. ಓಕೆ. ಈ ತರ ಕೆಳಗಡೆ ಹೋಗುತ್ತೆ. ಅಲ್ಲಿಂದಾನೆ ಮಾಡ್ಬೋದು ನೀವು. ಅಂದ್ರೆ ರಿಕ್ಲೈನ್ ಆಗುತ್ತೆ, ಹಿಂದೆ ಹೋಗೋದು, ಮುಂದೆ ಬರೋದು ಎಲ್ಲ. ಸೊ ಎಲ್ಲ ನಿಮ್ಗೆ ಇಲ್ಲೇ ಬಂದ್ಬಿಡುತ್ತೆ. ಇಲ್ಲೇ ತೋರಿಸುತ್ತೆ. ಓಕೆ. ನೀವು ಅಲ್ಲಿ ಕಂಟ್ರೋಲ್ ಮಾಡ್ತಿದ್ರೆ ಸೀಟ್ ಇಲ್ಲಿ ಮೂವ್ ಆಗುತ್ತೆ. ಹಿಂದ್ಗಡೆ ಮುಂದ್ಗಡೆ ಆಮೇಲೆ ಅಪ್ ಡೌನ್ ಎಲ್ಲ ಆಗುತ್ತೆ. ಕೆಳಗಡೆನು ಹೋಗುತ್ತೆ. ನಿಮ್ ಪ್ರಕಾರ ಓಡ್ಸೋರ್ ಪ್ರಕಾರ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಓಕೆ. ಆಮೇಲೆ ಇನ್ನೇನೇನು ಫೀಚರ್ಸ್ ಇದೆ ಇದರಲ್ಲಿ? ಸರ್ ಶೋಕಿಗಂತ ಇಗ್ಬೇಕಷ್ಟೇ. ಓಕೆ. ಡೈಲಿ ಓಡಾಡಕ್ ಆಗಲ್ಲ. ಸುಮ್ನೆ ನೀವ್ ಮುಟ್ಬೇಕಂದ್ರು 2,000 ರೂಪಾಯಿ ಪೆಟ್ರೋಲ್ ಹಾಕ್ಸ್ಬೇಕು ಇದಕ್ಕೆ. ನೀವು ರೆಗ್ಯುಲರ್ ಆಗಿ ಯಾವ ಕಾರ್ ಯೂಸ್ ಮಾಡ್ತೀರಾ? ಸರ್ ನಮ್ದು ರಿಟ್ಸ್ ಐತೆ, ಜಾಜ್ ಐತೆ. ಅದು ಇದೆಲ್ಲಾದ್ರೂ ಫಂಕ್ಷನ್ ಮೀಟಿಂಗ್ ಬಿಸ್ನೆಸ್ ಕಡೆ ಹೋದ್ರೆ ಎತ್ಕೊಂಡ್ ಹೋಗ್ತೀವಿ ಅಷ್ಟೇ. ಸರ್ವಿಸ್ ಎಲ್ಲ ಎಷ್ಟು ಬರುತ್ತೆ?
ಸರ್ ಇದ್ ಮೇಂಟೆನೆನ್ಸ್ ಜಾಸ್ತಿ ಬೇರೆ ಈ ಕ್ಲಾಸ್ಗೂ ಈ ಕ್ಲಾಸ್ ಕಂಪೇರ್ ಮಾಡಿದ್ರೆ, ಬೇರೆ ನಿಮ್ಗೆ ಶೋರೂಮ್ ಅಲ್ಲಿ ಕೊಟ್ರು ಒಂದ್ 50,000 ರೂಪಾಯಿ ಬಂದ್ರೆ ಇದು 70,000 ಬರುತ್ತೆ. ಈಗ ನಿನ್ನೆ AC ಫಿಲ್ಟರ್ ಆಗ್ತಾ ಇದ್ರದ್ದು ಮಾಮೂಲಿ ನಿಮ್ಗೆ ಈ ಕ್ಲಾಸ್ ಇಂದು 1,800 ರೂಪಾಯಿ ಐತೆ. ಈ ಗಾಡಿದ್ ಬಂದು 3,800 ರೂಪಾಯಿ ಐತೆ. 3,800 ರೂಪಾಯಿ ಐತೆ. ಆತರ ಗಾಡಿ ಸೇಮ್ ಇರುತ್ತೆ, ಏನಂದ್ರೆ ಆಚೆಯಿಂದ ತರಿಸಿರ್ತಾರ, ಅದ್ರದ್ದು ಒಂಚೂರು ಕಾಸ್ಟ್ಲಿ ಇರುತ್ತೆ ನಿಮ್ಗೆ. ಸರ್ ಇಲ್ಲಿ ಸ್ಟೇರಿಂಗ್ ಮೌಂಟ್ ಏನೇನೋ ಇದೆ, ಏನಿದೆಲ್ಲ? ಇದು ನಿಮ್ಗೆ ಅದೇ ಕಾಲ್ ಆಡಿಯೋದು, ಆಮೇಲೆ ಇದು ವಾಯ್ಸ್ ಕಮಾಂಡ್, ಅವಾಗ್ಲೇ ವಾಯ್ಸ್ ಕಮಾಂಡ್ ಎಲ್ಲ ಬಂದ್ಬಿಟ್ಟಿತ್ತು. ನಿಮ್ಗೆ ಮೈಲೇಜ್ ಎಷ್ಟ್ ಬರ್ತೈತೆ ಎಲ್ಲಾ ತೋರ್ಸೈತಿ ಇಲ್ಲೇನ. ಅಲ್ಲಿ ಮೀಟರ್ ಅಲ್ಲಿ ಏನ್ ತೋರಿಸುತ್ತೋ ಅಷ್ಟೇ ಕೊಡುತ್ತಂತೀರಾ? ಪಕ್ಕ. ಸೊ ಇವಾಗ ನಂಗೆ ಪ್ಯಾಸೆಂಜರ್ ಸೀಟ್ ಸೈಡ್ ಅಲ್ಲೂ ಇಲ್ಲೇನೇನೋ ಬಟನ್ ಇದೆ, ಒತ್ಬೋದಾ? ಒತ್ಬೋದಿ ಸರ್, ನಿಮ್ದೇ ಗಾಡಿ ಏನಿಲ್ಲ. ನಮ್ದೇ ಗಾಡಿ ಅಂತೀರಾ? ಓ ಸೂಪರ್. ನಂಗೆ ಇಲ್ಲಿ ಒಂದೊಂದು ಬಟನ್ ಮುಟ್ತಿದ್ರು ಫೀಲ್ ಆಗ್ತಿದೆ. ಆಮೇಲೆ ಇದು ಮೆಮೊರಿ, ನೀವು ಗಾಡಿ ಒಬ್ಬೊಬ್ರು ಅಡ್ಜಸ್ಟ್ ಮಾಡಿಕೊಂಡಿರ್ತಾರೆ. ಓಕೆ ಓಕೆ. ಇವಾಗ ಬರ್ತಿರೋ ಕಾರ್ಗಳಲ್ಲಿ ಬರ್ತಿದೆ. ಇದನ್ನ ಮರ್ಸಿಡೀಸ್ ಬೆನ್ಸ್ ಅವರು 2010 10 ವರ್ಷ 15 ವರ್ಷದ ಮುಂಚೆನೆ ಬಿಟ್ಟವ್ರೆ. ಸೂಪರ್ ಸೂಪರ್. ಇದೊಂದು ಸ್ವಲ್ಪ ಫೀಲ್ ಮಾಡ್ಬೇಕು ನಾನು. ಸೊ ಇದು ಹಿಂದೆ ಓದ್ತಾ ಇದೀನಿ, ಸೀಟ್ ಹಿಂದೆ ಹೋಗ್ತಿದೆ, ಮುಂದೆ ಓದಿದ್ರೆ ಹಿಂಗೆ ಮುಂದೆ ಬರ್ತಿದೆ. ಸೊ ಆಮೇಲೆ 8 ಏರ್ ಬ್ಯಾಗ್ ಬರುತ್ತೆ ಸರ್ ಈ ಗಾಡಿಗೆ. ಏರ್ ಬ್ಯಾಗ್ 8 ಬರುತ್ತೆ, ಫುಲ್ ಸೇಫ್ಟಿ ಇದೆ. ಫುಲ್ ಸೇಫ್ಟಿ. ಈ ಕರ್ಟನ್ ಅಲ್ಲಿ ಆಮೇಲೆ ನಿಮ್ ಮುಂದ್ಗಡೆ ಒಂದು, ಹಿಂದ್ಗಡೆ ಒಂದು, ಸೀಟ್ ಅಲ್ಲಿ ಒಂದೈತೆ, ಈ ಸೀಟ್ ಅಲ್ಲಿ ಐತೆ, ಆಮೇಲೆ ಅಲ್ಲಿ ಹಿಂದ್ಗಡೆನು ಐತೆ ನೋಡಿ ಬ್ಯಾಚಿಂಗ್ ಏರ್ ಬ್ಯಾಗ್ ಅಂತ. ಹಿಂದ್ಗಡೆ ಅವ್ರಿಗೂ ಸೇಫ್ಟಿ. ಟೋಟಲ್ ಸೇರಿದ್ರೆ ನಿಮ್ಗೆ 8 ಏರ್ ಬ್ಯಾಗ್ ಐತೆ. ಆಮೇಲೆ ಆಡಿಯೋ ಸೆಟಪ್ ಹೋದ್ರೆ 12 ಸ್ಪೀಕರ್ ಬರುತ್ತೆ ಈ ಗಾಡಿಯಲ್ಲಿ. ಸೌಂಡ್ ಕ್ಲಾರಿಟಿ ತುಂಬಾ ಚೆನ್ನಾಗಿ ಬರುತ್ತೆ. ಬೇಕಾದ್ರೆ ಒಂದು ಸಾಂಗ್ ಪ್ಲೇ ಮಾಡಿ ತೋರಿಸ್ತೀನಿ ನಿಮ್ಗೆ. ಆಮೇಲೆ ಕಂಪ್ನಿಯಿಂದ ಇದು ಸರ್, ಇದು ನಾವು ಆಫ್ಟರ್ ಮಾರ್ಕೆಟ್ ಏನು ಮಾಡಕ್ಕಾಗಲ್ಲ. ಕಂಪ್ನಿಯಿಂದಾರೆ ಆಮ್ ಕೊಟ್ಟಿರ್ತಾರೆ ಸಿಸ್ಟಮ್ ಅಲ್ಲಿ. ಬೇರೆ ಗಾಡಿಗಳೆಲ್ಲ ಮಾರುತಿ ಗಾಡಿಯವರಿಗೆಲ್ಲ ಸಿಸ್ಟಮ್ ಬೇರೆ ಬರುತ್ತೆ, ಆಮ್ ಬೇರೆ ಬರುತ್ತೆ. ಈ ಗಾಡಿಯಲ್ಲಿ ಹಂಗಲ್ಲ. ಸೊ ಇವಾಗ ನೀವು ಮ್ಯೂಸಿಕ್ ಸಿಸ್ಟಮ್ ಏನು ಹಾಕಿಲ್ಲ, ಇದು ಮುಟ್ಟಿರೋದು. ನಿಮ್ಗೆ ಆಫ್ಟರ್ ಮಾರ್ಕೆಟ್ ಹಾಕ್ಸ್ಬೇಕಂದ್ರೂ 2 ಲಕ್ಷ ಬೇಕು ಇದಕ್ಕೆ. ಆಂಡ್ರಾಯ್ಡ್ ಹಾಕ್ಸ್ಬೇಕು, ಯೂಟ್ಯೂಬ್ ನೋಡ್ಬೇಕಂದ್ರೆ 2 ಲಕ್ಷ ಸ್ಟಾರ್ಟಿಂಗ್ ಸಿಸ್ಟಮ್ ಇದ್ರದ್ದು. ಅದನ್ನು ಬೇಕಾದ್ರೆ ಸಿಗುತ್ತೆ ನಮ್ಮ ಅಂಗಡಿಯಲ್ಲಿ. ಇದೇನು ಸ್ಟೋರೇಜ್? ಸ್ಟೋರೇಜ್ ಸರ್ ಇದು. ನಿಮ್ಗೆ ಬ್ಯಾಕು AC ಬರುತ್ತೆ, ಇಲ್ಲೇ ಅದ್ರ ಟೆಂಪರೇಚರ್ ಸೆಟ್ ಮಾಡ್ಕೊಳ್ಬಹುದು. ಹಿಂದೆ ಆಮೇಲೆ ನೋಡೋಣ. ಈಗ ಇದು ನೋಡೋಣ, ಇದೇನಿದು? ಇದು ಬರೀ ಹಿಂಗ್ ಓಪನ್ ಮಾಡಿದ್ರೆ ಇದು ಓಪನ್. ಓಕೆ ಸೂಪರ್. ಇದು ಕಂಟ್ರೋಲ್ ಮಾಡೋದು? ಇದು ಸ್ಪೋರ್ಟ್ಸ್ ಮೋಡ್ಸ್ ಹಾಕೊಳ್ಳೋದು. ಇದು ಇಲ್ಲಿ ತೋರಿಸೈತಿ, ಇಲ್ಲಿ ನೋಡಿ ಇಲ್ಲಿ. ಈಗ ಕ್ಲಾಸಿಕ್ ಮೋಡ್, ಈಗ ಎಸ್ ಬಂದ್ರೆ ಸ್ಪೋರ್ಟ್ಸ್ ಮೋಡ್ ಅಂತ 7 ಮೋಡ್ ಬರುತ್ತೆ ಸರ್. ಅವಾಗ 7 ಮೋಡ್ ಬರುತ್ತೆ. ಕ್ಲಾಸಿಕ್ ಮೋಡ್ ಒಂದು, ಸ್ಪೋರ್ಟ್ಸ್ ಮೋಡ್ ಒಂದು. ಸ್ಪೋರ್ಟ್ಸ್ ಮೋಡ್ಸ್ ಅಲ್ಲಿ ಓಡಿದ್ರೆ ನಿಮ್ಗೆ ಮೈಲೇಜ್ ಕಮ್ಮಿ ಬರುತ್ತೆ, ಗಾಡಿ ನುಗ್ಗುತ್ತೆ ಸ್ಪೀಡ್ ಆಗಿ. ನೀವು ಸ್ಪೋರ್ಟ್ಸ್ ಅಲ್ಲಿ ಓಡಿಸಿದೀವಿ? ಎಷ್ಟು ಟಾಪ್ ಸ್ಪೀಡ್ ಎಷ್ಟು ಓಡಿಸಿದೀರಾ? 180 ಪ್ಲಸ್ ಹೋಗಿದ್ದೀನಿ ಈ ಗಾಡಿಯಲ್ಲಿ. ನಿಮ್ದು ನೈಸ್ ರೋಡ್ ಇತ್ತಲ್ಲ ಬೆಂಗಳೂರಿಂದು, ಅಲ್ಲೇ ಓಡಿಸಿದೀನಿ. ಏನಿಲ್ಲ. ಈ ಗಾಡಿಯಲ್ಲಿ ನೀವು 180 ಅಲ್ಲಿ ಹೋದ್ರು ಕಾಣಿಸಲ್ಲ ಸ್ಪೀಡ್ ಹೋಗ್ತಾ ಇದೀವಿ ಅಂತ. ಒಂಚೂರು ಆರಾಮಾಗಿ ಹೋಗ್ಬೋದು, ಹಂಗೇನ್ ಕಾಣಿಸಲ್ಲ ನಿಮ್ಗೆ. ಆಮೇಲೆ ಸಡನ್ ಕ್ವಿಕ್ ಆಗಿ ಕಂಟ್ರೋಲ್ ಆಗುತ್ತೆ ಈ ಗಾಡಿಗಳೆಲ್ಲ. ಬ್ರೇಕಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿರ್ತಾರೆ. ಬೇರೆ ಗಾಡಿಗೂ ಈ ಗಾಡಿಗೆ ತುಂಬಾ ವ್ಯತ್ಯಾಸ ಐತೆ ಸರ್. ಸ್ಟೇರಿಂಗ್ ಇರ್ಲಿ, ಬ್ರೇಕ್ಸ್ ಇರ್ಲಿ. ಆಮೇಲೆ ನೀವು 180 ಅಲ್ಲಿ ಹೋದ್ರು ಸಡನ್ ಆಗಿ 40 ಅಲ್ಲಿ ಬಂದ್ಬಿಡುತ್ತೆ. ಆತರ ಸ್ಪೀಡ್ ಎಲ್ಲ. ಸನ್ರೂಫ್ ಬೇರೆ ಇದೆ? ಸನ್ರೂಫ್ ಅದಕ್ಕೆ ಸನ್ರೂಫ್ ಸರ್ ಅವಾಗ್ಲೇ ಬಂದಿತ್ತು. ಸೂಪರ್. ಎಲ್ಲ ಕಂಟ್ರೋಲ್ಸ್ ಇಲ್ಲ ಬಂದ್ಬಿಡುತ್ತೆ ನಿಮ್ಗೆ. ಇದು ಈ ಕಡೆ ಬರೋ ನಿಮ್ಗೆ ಈ ಲೈಟ್ ನೋಡ್ಬೇಕಂದ್ರೆ ಮಿರರ್ ಕೆಳಗಡೆನೂ ಲೈಟ್ ಬರುತ್ತೆ ನಿಮ್ಗೆ. ಮಿರರ್ ಕೆಳಗಡೆನೂ ಲೈಟ್. ಸೊ ಇದೇನು ಆಟೋಮೆಟಿಕ್ ಏರ್ ವಿಮ್ ಅಂತಾರಲ್ಲ, ಅದೇನಾದ್ರು ಆಟೋಮೆಟಿಕ್. ಗಾಡಿ ಹಿಂದ್ಗಡೆ ಬಂದ್ರೆ ಅದ್ರ ಫೋಕಸ್ ನಿಮ್ಗೆ ಏನು ಜಾಸ್ತಿ ಕಾಣಿಸಲ್ಲ. ಈಗ ನೋಡಿ ಬ್ಲೂ ಕಲರ್ ಆಗೈತ್ ನೋಡಿ. ಹೌದು ಆತರ ಏನು ಕಣ್ಣಿಗೆ ಎಫೆಕ್ಟ್ ಹೊಡೆಯಲ್ಲ. ಆ ಗಾಡಿಯಲ್ಲಿ ಎಲ್ಲ ಬಂದಿರುತ್ತೆ ಸರ್ ಇದು. 10 ವರ್ಷದಿಂದ ಇಂಥ ಟೆಕ್ನಾಲಜಿ ಇದೆ ನೋಡಿ, 10-15 ವರ್ಷದಿಂದ.
ಸೊ ಡ್ಯಾಶ್ ಬೋರ್ಡ್ ನೋಡ್ಬೋದಾ? ಹ್ಞೂ ಸರ್ ನೋಡಿ. ಆಮೇಲೆ ಫ್ರೀಜರ್ ಐತೆ ಇಲ್ಲೇ ನೋಡಿ, ಇಲ್ಲಿ AC ಕೂಲ್ ಆಗುತ್ತೆ. ಕೂಲ್ ಆಗುತ್ತೆ. ಹಾ, ಫೀಲ್ ಆಗ್ತಿದೆ. ಇದೇನಿದು ಸರ್? ಅದು ನಾವು ಬ್ಲೂಟೂತ್ ಕನೆಕ್ಟ್ ಮಾಡಕ್ಕೆ ಮಾಡ್ಕೊಂಡಿರೋದು. ಓಕೆ. ಈ ಗಾಡಿಯಲ್ಲಿ ಬ್ಲೂಟೂತ್ ಬರುತ್ತೆ, ಮ್ಯೂಸಿಕ್ ಬ್ಲೂಟೂತ್ ಬರಲ್ಲ ನಿಮ್ಗೆ, ಕಾಲಿಂದು ಎಲ್ಲ ಬರುತ್ತೆ. ಓಕೆ. ಫುಲ್ ಮುಂದೆ ಎಲ್ಲ ಜಾಗ ತುಂಬಾ ಸ್ಪೇಷಿಯಸ್ ಆಗಿದೆ ಕುತ್ಕೊಳಕ್ಕೆಲ್ಲ. ಇದು ಕಂಫರ್ಟ್ ಗೆ ತಗೊಂತಾರೆ ಸರ್ ಗಾಡಿಗಳು. ಓಕೆ. ಮುಂದೆನೆ ಹಿಂಗಂದ್ರೆ ಹಿಂದ್ಗಡೆ ಇನ್ನೂ ಕಂಫರ್ಟ್ ಆಗೈತೆ ಸರ್ ಈ ಗಾಡಿಯಲ್ಲಿ. ಓಕೆ. ಈ ಗಾಡಿಯಲ್ಲಿ ಹಿಂದ್ಗಡೆ ಕೂತ್ಕೊಂಡ್ರೆ ಇನ್ನೂ ಕಂಫರ್ಟ್ ಆಗಿ ಕಾಣಿಸುತ್ತೆ ನಿಮ್ಗೆ. ಮುಂದೆ ಇನ್ನೇನಾದ್ರು ಇದ್ಯಾ ಹೇಳೋದಕ್ಕೆ ಈ ಕಾರಿಂದು? ಎಲ್ಲ ತೋರ್ಸ್ಕೊಟ್ಟಿದೀನಿ. ಸ್ಪೋರ್ಟ್ಸ್ ಮೋಡ್ ಹೆಂಗೆ, ಕ್ಲಾಸಿಕ್ ಮೋಡ್ ಹೆಂಗೆ. ಇದು ಬಂದು ಸಿಸ್ಟಮ್ ಇಂದು ಇದೇ ಸಿಸ್ಟಮ್ ಅಲ್ಲಿ ವರ್ಕ್ ಆಗುತ್ತೆ. ಬೇಸ್ ಎಲ್ಲ ಇಲ್ಲೇ ಕಂಟ್ರೋಲ್ ಮಾಡ್ಕೊಳ್ಬಹುದು ನೀವು. ಓಕೆ. ಸೊ ಇದು ಟೆಕ್ನಿಕಲ್ ಇಶ್ಯೂ ಏನು ಬರಲ್ವಾ? ಇಲ್ಲ ಸರ್, ನಮಗ್ ಗೊತ್ತಿರೋರ್ಗೆ ಏನಿಲ್ಲ ಆತರ. ನಿಮ್ಗೆ ಇದು ಎಲ್ಲ ಹೆಂಗಂದ್ರೆ ಒಂದು ಡೈಗ್ರಾಮ್ ತಗೊಂಡ್ಬೇಕು ಈ ಗಾಡಿಗಳು. ಈಗ ಹೊಸದಾಗೆ ನೀವು ತಗೊಂತೀರಾ ಅಂದ್ರೆ ಮ್ಯಾನ್ಯಲ್ ಬುಕ್ ಬರುತ್ ನೋಡಿ, ಅದಿದ್ರೆ ನಿಮ್ಗೆ ಒಳ್ಳೇದು. ಏನು ಗೊತ್ತಿರ್ಲಿಲ್ಲ ಅಂದ್ರೆ ತುಂಬಾ ಒಂಚೂರ್ ಕಷ್ಟ ಆಗುತ್ತೆ. ಏನಿಲ್ಲ, ನೀವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡ್ಬೋದು. ಸೊ ಇವಾಗ ಎಷ್ಟೊಂದ್ ಜನ ಹೊಸ ಕಾರ್ ತಂತಾರಲ್ಲ, ಇವಾಗ XUV 700 ಇರ್ಬೋದು, ಯಾವ್ದು XUV 700 ಕಾರ್ ಎಲ್ಲ ತಾಂತಾರಲ್ಲ, ಅವರೆಲ್ಲ ಟಾಪ್ ವೇರಿಯಂಟಿಗೆ ಹೋಗಲ್ಲ ತುಂಬಾ ಜನ. ಏಂತಕ್ಕೆ ಅಂತಂದ್ರೆ ಸುಮ್ನೆ ಟೆಕ್ನಾಲಜಿ ಬಟನ್ಸ್ ಎಲ್ಲ ಇರ್ತವೆ, ಅದ್ ಒಂದೇನಾದ್ರು ಹಾಳಾಗೋದ್ರೆ ತುಂಬಾ ರಿಪೇರಿ ಕೊಡುತ್ತೆ. ಇಲ್ಲ ಸರ್, ಕಂಪ್ನಿ ಸುಮ್ನೆ ಟೆಕ್ನಾಲಜಿ ಕೊಟ್ಟಿರಲ್ಲ, ಅದ್ರ ಹಿಂದೆ ಜಾಸ್ತಿ ಕೆಲಸ ಮಾಡಿ ಆಮೇಲೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಶೋ ಮಾಡೋದು. ಹೌದೌದು. ಅವರು ತುಂಬಾ ಕಷ್ಟ ಮಾಡಿರ್ತಾರೆ. ಒಂದು ಪ್ರಾಡಕ್ಟ್ ಲಾಂಚ್ ಮಾಡ್ಬೇಕಂದ್ರೆ ಅವ್ರು ಹಿಂದ್ಗಡೆ ತುಂಬಾ ಇದ್ ಮಾಡಿರ್ತಾರೆ. ಹೌದು. ನೀವು ಕಸ್ಟಮರ್ ಖುಷಿಯಾಗಿ ಬಿಡ್ಲಿ ಆ ತರ ಟೆಕ್ನಿಕ್ ಕೊಡೋದು. ಈಗ ಡ್ಯಾಶ್ ಎಲ್ಲ ಕೊಟ್ಟವನ್ XUV 700 ಅಲ್ಲಿ. ಹೌದು, ಕಸ್ಟಮರ್ ಸೇಫ್ಟಿಗೋಸ್ಕರನೇ. ನಿಮ್ಗೆ ಅದು ಏನಂದ್ರೆ ಬೇರೆ ಒಬ್ಬೊಬ್ರು ಅದು ತಪ್ಪು ಯೂಸ್ ಮಾಡ್ತಾವ್ರೆ. ಆ ಕಡೆ ಹೋಗಿ ಕೂತ್ಕೊಳ್ಳೋದು, ಸ್ಟೇರಿಂಗ್ ಎಸ್ಲೇಟರ್ ಎಲ್ಲ ಬಿಟ್ಟು ವರ್ಕ್ ಆಗುತ್ತಿಲ್ಲ ಅಂತಿಲ್ಲ. ಮ್ಯಾಕ್ಸಿಮಮ್ 60-40 ಸ್ಪೀಡ್ ಅಲ್ಲಿ ಯೂಸ್ ಮಾಡ್ಕೊಂಡು ಮಿಸ್ಯೂಸ್ ಮಾಡ್ಕೊಂಡ್ಬಾರ್ದು. ಅದು ಏನಂದ್ರೆ ನಿದ್ದೆ ಗಿದ್ದೆ ಬಂದ್ಬಿಡುತ್ತೆ ಲಾಂಗ್ ಹೋದಾಗ, ಅವಾಗ ಯೂಸ್ ಮಾಡಲಿ ಅಂತ ಕೊಟ್ಟಿರೋದ್ ಕಂಪ್ನಿ ಅವರು. ಇದು ನಮ್ಮವ್ರೆಲ್ಲ ಸುಮ್ನೆ ಯೂಸ್ ಮಾಡ್ತಾವ್ರೆ. ಸೊ ಹಿಂದೆ ಹೋಗೋಣ. ಹಾ ಸರ್, ನಡೀರಿ. ಇಲ್ಲಿ ನೋಡಿ ಸರ್, ಇಲ್ಲಿ ಜರ್ಮನ್ ಎಡಿಷನ್ ಅಂತ ಬರ್ದೈತ್ ನೋಡಿ ಸರ್. ಇಲ್ಲಿ ಓಕೆ, ಇದು ಜರ್ಮನ್ ಎಡಿಷನ್. ನಿಂಗೆ ಮಾಮೂಲಿ ಈ ಕ್ಲಾಸ್ ಅಲ್ಲಿ ಈ ಬ್ಯಾಜಿಂಗ್ ಬರಲ್ಲ, ಮರ್ಸಿಡೀಸ್ ಅವರೇ ಕೊಟ್ಟಿರೋದು ಅದು. ಓಕೆ. ಇಲ್ಲೂ ಐತ್ ನೋಡಿ, ಇಲ್ಲಿ ಮರ್ಸಿಡೀಸ್ ಅವರು ಜರ್ಮನ್ ಫ್ಲಾಗ್ ಇಬ್ರು ಸೇರಿ ಮಾಡಿರೋದು ಇದು. ಸೂಪರ್. ಮಾಮೂಲಿ ನಾವು ನೋಡಿದೀವಿ ಈ ಕ್ಲಾಸ್, ಆದ್ರೆ ಈ ಕ್ಲಾಸ್ ಅಲ್ಲಿ ಬೇರೆ. ಈ ಕ್ಲಾಸ್ ಬ್ಲಾಕ್ ಕಲರ್ ಅಲ್ಲಿ ಯಾಕೆ ತಗೊಂಡ್ರಿ ಸರ್? ಇದು ಬ್ಲಾಕ್ ಅಂದ್ರೆ ಒಂದು ಇದು ಲುಕ್ ಕೊಡುತ್ತೆ ಅಂತ. ಇಲ್ಲ, ಫೇವ್ರೇಟ್ ಕಲರ್. ಮೇಂಟೈನ್ ಮಾಡಕ್ ಕಷ್ಟ ಅಲ್ವಾ? ಮೇಂಟೈನ್ ಏನಾದ್ರೆ ತುಂಬಾ ಗಲೀಜ್ ಆಗ್ಬಿಡುತ್ತೆ ಸರ್. ತುಂಬಾ ಧೂಳು ಕುತ್ಕೊಳ್ಳುತ್ತೆ. ಧೂಳು ಅಂದ್ರೆ ಬೆಳಕ್ ಬೆಳ್ದಿರೋದು, ಆಗ್ಲೇ ಎಷ್ಟು ಧೂಳು ಕುತ್ತೈತೆ ಗೊತ್ತಾ? ಇದು ಮ್ಯಾಗ್ವೀಲ್ ಎಲ್ಲ ಶೋರೂಮ್ ಶೋರೂಮ್. ನಂಗೆ ಈ ಕಾರ್ ನೋಡ್ತಿದ್ರೆ ಏನ್ ಅನ್ಸ್ತಿದೆ ಗೊತ್ತಾ ಬ್ರದರ್? ಸೇಮ್ ಮಾಫಿಯಾ ಲುಕ್ ಅನ್ಸ್ತಿದೆ. ಮಾಫಿಯಾ ಲುಕ್ ಸರ್ ಈ ಗಾಡಿಗಳೆಲ್ಲ. ಸೊ ಬನ್ನಿ ಒಳಗಡೆ ಹೋಗೋಣ. ಹಿಂದ್ಗಡೆ ಅವರೇ ಟೆಂಪರೇಚರ್. ಈಗ ನೋಡಿ, ಹೀಟ್ ಬರ್ತೈತೆ. 22 ಮೇಲೆ ಹೋಗಿತ್ತು ಟೆಂಪರೇಚರ್. ಇಲ್ಲೇ ಕೂಲಿಂಗ್ ಮಾಡ್ಕೊಳ್ಬಹುದು. ಫ್ಯಾನ್ ಹೈ ಸ್ಪೀಡ್ ಲೋ ಇಲ್ಲಿಂದಾನೇ ಮಾಡ್ಕೊಳ್ಬಹುದು. ಬೇಡ ಅಂದ್ರೆ ಆಫ್ ಮಾಡಿಬಿಡ್ಬೋದು ಇಲ್ಲಿಂದ. ಈಗ ತುಂಬಾ ಇದಾಗ. ಆಮೇಲೆ ಸ್ಪೇಷಿಯಸ್ ಇಲ್ಲಿ ಕೊಟ್ಟವ್ರು ನಿಮ್ಗೆ. ಹ್ಯಾಂಡ್ ರೆಸ್ಟ್ 3 ಜನ ಕೂತ್ಕೊಂಡ್ರೆ ಇದು ಕ್ಲೋಸ್ ಮಾಡ್ಬೋದು. ಇಲ್ಲ ಇಬ್ರು ಕೂತ್ಕೊಂತೀರಾ ಅಂದ್ರೆ ಆರಾಮಾಗಿ ಇಲ್ಲಿ ಇದ್ರ ಮೇಲೆ ಕೈ ಇಟ್ಕೊಂಡು ಲಾಂಗ್ ರೈಡ್ ಹೋಗ್ಬೋದು. ವಾಟರ್ ಬಾಟ್ಲ್ ಇಕ್ಕ ಕೊಟ್ಟವ್ರೆ ಸ್ಪೇಸ್. ಸೊ ಹಿಂದೆಗಡೆ ಲೈಟ್ ಬೇರೆ ಇದೆ. ಹಿಂದ್ಗಡೆ ಕಂಫರ್ಟ್ ಆಗೈತೆ ಸರ್. ಹೌದು. ನಂಗೆ ಆಕ್ಚುಲಿ ಮುಂದೆ ಸೀಟ್ ಕೂಡ ತುಂಬಾ ಕಂಫರ್ಟ್ ಅನಿಸ್ತು. ಅದಕ್ಕಿಂತ ಕಂಫರ್ಟ್ ಇದು ಅನ್ಸ್ತೈತೆ. ಏನಕ್ಕಂದ್ರೆ VIP ಜಾಸ್ತಿ ಹಿಂದ್ಗಡೆನ ಕೂತ್ಕೊಳ್ಳೋದು. ಹೌದೌದು. ಈಗ ನೀವು ಕೂತಿದಿರಲ್ಲ, ಅಲ್ಲೇ ಜಾಸ್ತಿ ಜನ ಕೂತ್ಕೊಳ್ಳೋದು. ಆಮೇಲೆ ಇಲ್ಲೂ AC ರೈಟ್ ಸೈಡ್ ಅಲ್ಲೂ ಕೂತ್ಕೊಳ್ಳಲ್ಲ, ಲೆಫ್ಟ್ ಸೈಡ್ ಅಲ್ಲಿ ಕೂತ್ಕೊಳ್ಳೋದು. ಸೊ ಇದಕ್ಕೆ ಮಸಾಜಿಂಗ್ ಫಂಕ್ಷನ್ ಅವಾಗ ಇರ್ಲಿಲ್ಲ. ಬರೀ ರಿಕ್ಲೈನ್ ಆಗುತ್ತೆ ಹಿಂದೆ ಮುಂದೆ ಸಾಕು.
ಅದಿದ್ರೆ ತುಂಬಾ ಜಾಸ್ತಿ ಆಗೋಯ್ತಲ್ವಾ? ತುಂಬಾ ಜಾಸ್ತಿ. ಆಮೇಲೆ 2010 ಮಾಡ್ಲ ಸರ್. ಈಗ ಜನ ನೋಡಿದ್ರು 18 16 ಅಂತಾರ ಗಾಡಿ. ಹೌದೌದೌದು, ನಾವ್ ಹಂಗ್ ಮೇಂಟೈನ್ ಮಾಡಿದೀವಿ. ಹೌದು. ಕಲರ್ ಆಚೆ ತೆಗಿಯಲ್ಲ ಇದು. ಎಲ್ಲಾದ್ರೂ ಹೋಗಕ್ ಮೀಟಿಂಗ್, ಬಿಸ್ನೆಸ್ ಮೀಟಿಂಗ್ ಹೋದ್ರೆ ನಮ್ಮ ಅಪ್ಪಾಜಿ ತಗೊಂಡೋಗ್ತಾರೆ. ಇಲ್ಲ ನನ್ಗೇನಾದ್ರು ಕೆಲ್ಸ ಇದ್ರೆ ತಗೊಂಡ್ಬರ್ತೀನಿ ಅಂಗಡಿ ಹತ್ರ. ಸಿ ಫಿಲ್ಟ್ರಿ ಚೇಂಜ್ ಮಾಡ್ಬೇಕಿತ್ತು, ಚೇಂಜ್ ಮಾಡ್ದೆ. ಆಮೇಲೆ ಇದ್ರಲ್ಲಿ ಎಲೋಜನ್ ಕೊಟ್ಟಿದ್ರು, LED ಹಾಕಿರೋದು ನಾನು. ಆಲೋಜನ್ ತೆಗ್ಬಿಟ್ಟು LED ಹಾಕ್ಸಿರೋದು. ಬರೀ ಬಲ್ಪ್ ಸರ್ ಇದ್ರದ್ದು 35,000 ರೂಪಾಯಿ, 35,000 LED ಹಾಕಿರೋದು. ಬರೀ 2 ಬಲ್ಪಿಗೆ? ಬರೀ 2 ಬಲ್ಪಿಗೆ. ಆಮೇಲೆ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ ಅಂತ ಬರೋದು ಇದು ಗಾಡಿಗೆ ಎಲ್ಲ ಬಲ್ಪ್. RDA4 RDA6 ಗಳಿಗೆ ಎಲ್ಲ ಇದೆ. T ಸೀರೀಸ್ ಅಂತ ಬರುತ್ತೆ. ಮಾಮೂಲಿ ಗಾಡಿಗೆ ನಿಮ್ಗೆ H4 H7 XV ಗೆಲ್ಲ H7 ಬರುತ್ತೆ ಬಲ್ಪ್. ಅದೆಲ್ಲ ಏನಿಲ್ಲ, 3,000 ಇಂದ 5,000 ಆಗುತ್ತೆ ಚೆನ್ನಾಗಿರೋದಂದ್ರೆ. ಸೊ ಅಲ್ಲಿ ವಿಂಡೋದಲ್ಲಿ ನಾನು ಏನೋ ನೋಡ್ತೇನೆ, ಕರ್ಟನ್ಸ್ ಅದು? ಹಾ ಸರ್, ಇದು ಮ್ಯಾನ್ಯುಯಲ್ ಕರ್ಟನ್ಸ್. ನಿಮ್ಗೆ ಕಂಪ್ನಿ ಕಡೆಯಿಂದಾನೆ ಕೊಟ್ಟಿರೋದು? ಕಂಪ್ನಿಯಿಂದಾನೆ ಸರ್ ಇದು. ಬಿಸಿಲು ಹೊಡೆದ್ರೆ ಹಾಕೊಂಡೋದು ಹಿಂಗೆ. ಚೆನ್ನಾಗಿದೆ. ಆಮೇಲೆ ಎಲ್ಲಾ ಮಿರರ್ ಮರ್ಸಿಡೀಸ್ ಒಂದೂನು ಹೊಡೆದೋಗಿಲ್ಲ. ಆಮೇಲೆ ಗಾಡಿ ತಾಣಕ್ ಹೋದ್ರು ಎಲ್ಲಾ ಮಿರರ್ ನೋಡ್ಬೇಕು ಫಸ್ಟ್. ಮಿರರ್ ಚೇಂಜ್ ಆಗಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಡ್ಯಾಮೇಜ್ ಆಗಿದೆ, ಆಕ್ಸಿಡೆಂಟ್ ವೆಹಿಕಲ್ ಅಂತ. ಮಿರರ್ ನೋಡ್ಬೇಕು. ಆಮೇಲೆ ಪೈಂಟ್ ನೋಡ್ಬೇಕು, ಪೈಂಟ್ ಫಿನಿಶಿಂಗ್ ನೋಡ್ಬೇಕು. ಇದು ಗಾಡಿ ವೆಸ್ಟ್ ಬೆಂಗಾಲ್ ಅಲ್ಲಿ ಡಾಕ್ಟರ್ ಹತ್ರ ಇದ್ದಿದ್ ಗಾಡಿ. ಇದು ಡಾಕ್ಟರ್ ಹತ್ರ ಪರ್ಚೇಸ್ ಮಾಡಿರೋದು. ಅವ್ರ ಹತ್ರ ಇನ್ನು ಜಾಸ್ತಿ ಇದೆ ಗಾಡಿ. ಅವ್ರು ಜಾಸ್ತಿ ಆಚೆ ತೆಗ್ತಾ ಇರ್ಲಿಲ್ಲ. ಅವ್ರದ್ದು ಮಗುನ್ಗೆ ಕೊಟ್ಟಿದ್ದು, ಲೇಡೀಸ್ ಓಡಿಸ್ತಾ ಇದ್ದಿದ್ದು ಗಾಡಿ. ಮಧ್ಯದಲ್ಲಿ ಡೀಲರ್ಶಿಪ್ ಯಾರು ಇಲ್ಲ, ಡೈರೆಕ್ಟ್ ಓನರ್ ಹತ್ರ, ಓನರ್ ಇಂದಾನೆ ತಗೊಂಡಿರೋದು ಸರ್ ಗಾಡಿ. ಡೀಲರ್ಶಿಪ್ ಹತ್ರ ಹೋಗ್ಬಿಟ್ರೆ ಅವರು ಸ್ವಲ್ಪ ಸ್ಕ್ಯಾಮ್ ಮಾಡಿರೋದು ಕೊಡ್ತಾರೆ, ಡ್ಯಾಮೇಜ್ ಆಗಿರೋದು ಆ ತರದ್ದು. ಸೊ ತುಂಬಾ ಚೆನ್ನಾಗಿದೆ ಬ್ರದರ್. ಕೂಲಿಂಗ್ ಚೆನ್ನಾಗಿ ಬರುತ್ತೆ. ಕೂಲ್ ಸೇಮ್ ನಂಗೆ ಒಂದು ಯಾವ್ದೋ ಆಫೀಸಲ್ಲಿ ಕೂತಿರಂಗ್ ಅನಿಸ್ತಿದೆ. ಸೇಮ್ ಒಳ್ಳೆ ಒಂದು ಮಾಡಿರೋದು. AC ಎಲ್ಲ ಫಿಲ್ಟರ್ ಎಲ್ಲ ನೀವೇ ಚೇಂಜ್ ಮಾಡಿರೋದು? AC ಗ್ಯಾಸ್ ಮಾಡ್ತೀವಿ, ಎಲ್ಲಾನು ಮಾಡ್ತೀವಿ. ಇದೇನ್ ಕೆಳಗಡೆ ಒಂದಿದೆ ಸ್ಟೋರೇಜ್? ಸ್ಟೋರೇಜ್ ಸರ್, ನಿಮ್ಗೆ ಚಾರ್ಜರ್ ಬರುತ್ತಿಲ್ಲ. 12 ವೋಲ್ಟ್ ಚಾರ್ಜರ್. ಇದು ಸಿಗರೇಟ್ ಅವ್ರಿಗೆ. ಆಶ್. ಇವಾಗ ಕಾರು ಆನ್ ಆಗಿದೆ ಅಲ್ವಾ? ಸರ್ ಆನ್ ಆಗೈತೆ. ಆನ್ ಆಗಿದೆ ಅಂತ ಅನ್ನಿಸ್ತಾನೆ ಇಲ್ಲ ನನಗೆ. ಆಗಲ್ಲ, ನೀವು ಆಚೆ ಹೋದ್ರು ಹೇಳಲ್ಲ. ಆಮೇಲೆ ಪೆಟ್ರೋಲ್ ವೆಹಿಕಲ್ ನೋಡಿ ತುಂಬಾ ಸ್ಮೂತ್ ಇರುತ್ತೆ. ಹೌದೌದು. ಗಾಡಿ ಮುಟ್ ನೋಡಿದ್ರು ನಿಮ್ಗೆ ಗೊತ್ತಾಗಲ್ಲ, ಹಂಗ ಸ್ಮೂತ್ ಆಗಿರುತ್ತೆ. ಇದು V6 ಇಂಜಿನ್ ಇದ್ರೂನು ಅಷ್ಟೇನು ವೈಬ್ರೇಷನ್ ಬರಲ್ಲ, ತುಂಬಾ ಸ್ಮೂತ್ ಆಗಿರುತ್ತೆ. ಇವಾಗ ಗಾಡಿ ಆನ್ ಅಲ್ಲಿ ಇದೆಯಲ್ಲ, ಪೆಟ್ರೋಲ್ ಎಷ್ಟು ಕುಡಿಬಹುದು ಸರ್? ಅಲ್ಲೇ ತೋರಿಸ್ತಾ ಇರುತ್ತೆ ನಿಮ್ಗೆ, ಒಂದು 3-5 ಹಂಗ್ ತೋರಿಸ್ತಾ ಇರುತ್ತೆ. ಗಾಡಿ ಆನ್ ಅಲ್ಲಿ ಇದ್ರು ಪೆಟ್ರೋಲ್ ಕನ್ಸ್ಯೂಮ್ ಮಾಡ್ತಾ ಇರುತ್ತೆ ಸರ್. ನೀವು ಸ್ಪೀಡ್ ಹೋದ್ರೆ ಈ ಗಾಡಿಗಳಲ್ಲಿ ಉಲ್ಟಾ ಸಿಸ್ಟಮ್. ಮಾಮೂಲಿ ಗಾಡಿಯಲ್ಲಿ ಸ್ಪೀಡ್ ಹೋದ್ರೆ ಮೈಲೇಜ್ ಡ್ರಾಪ್ ಆಗುತ್ತೆ. ಹೌದು. ಈ ಗಾಡಿಯಲ್ಲಿ ಸ್ಪೀಡ್ ಹೋದ್ರೆ ಮೈಲೇಜ್ ಜಾಸ್ತಿ ಕೊಡುತ್ತೆ. 40 60 ಓಡಿಸಿದ್ರೆ ನಿಮ್ಗೆ 5 ಬರುತ್ತೆ ಮೈಲೇಜ್. 80+ ಹೋದ್ರೆ 10 12 ಹಂಗ್ ಬರುತ್ತೆ. 100+ ಹೋದ್ರೆ 100+ ಹೋದ್ರೆ ಮೈಲೇಜ್ ಬರುತ್ತೆ ಸರ್. 140 120 ಹಂಗ್ ಹೋಗ್ತಾ ಇರ್ಬೇಕ್ರೆ ನಿಮ್ಗೆ 12 10 ಹಂಗ್ ಬರುತ್ತೆ ಮೈಲೇಜ್. ಹೈವೇದಲ್ಲಿ ಹೋಗ್ಬೇಕೇನಾದ್ರೆ, ಸಿಟಿಯಲ್ಲಿ ಮೈಲೇಜ್ ಒಂಚೂರು ಡ್ರಾಪ್ ಆಗೋದು. ಈ ಕಾರ್ ಎಲ್ಲ ಬಾಸ್ಗಳು ಅಂತವ್ರಿಗೆ ಮಾಡಿರೋದು. ಈ ಕಾರ್ ಆರಾಮಾಗಿ ಹಿಂದೆ ಸೀಟಲ್ಲಿ ಕುತ್ಕೊಂಡು ಹೋಗೋದು. ಈಗ ಟೆಕ್ನಾಲಜಿ ಇಂಪ್ರೂವ್ ಆಗೈತೆ ಸರ್. ಈಗಿಂದ ಈ ಕ್ಲಾಸ್ ಇನ್ನೂ ಇಂಪ್ರೂವ್ ಆಗೈತೆ, ಇನ್ನೂ ಚೆನ್ನಾಗೈತೆ. ಏನಿಲ್ಲ, ಏನಂದ್ರೆ ಮೇಂಟೆನೆನ್ಸ್ ಜಾಸ್ತಿ ಸರ್ ಈ ಗಾಡಿಗಳೆಲ್ಲ. ಫುಲ್ ಮೇಂಟೆನೆನ್ಸ್ ಜಾಸ್ತಿನೇ. ಸೊ ಗೈಸ್ ಬನ್ನಿ, ಈ ಗಾಡಿದು ಇಂಜಿನ್ ತೋರಿಸ್ತೀನಿ. ಪೆಟ್ರೋಲ್ ಇಂಜಿನ್. ಸೊ ಹೈಡ್ರಾಲಿಕ್ ಉಡ್ಡಿದ್ದು. ಹೈಡ್ರಾಲಿಕ್ ಅವತ್ತೇ ಹೈಡ್ರಾಲಿಕ್ ಇದ್ದಿದ್ದು. ಏನ್ ಎಲ್ಲಿ ಒಂದು ವೈರು ಏನು ಕಾಣಿಸ್ತಾ ಇಲ್ಲ, ಕ್ಲೀನ್ ಆಗಿ ಪ್ಲೇಸ್ ಮಾಡಿದಾರೆಲ್ಲ. ABS ಬಂದ್ಬಿಟ್ಟಿತ್ತು. ABS ಇದಾ? ABS ಅದು. ಅಲ್ಲ ಇದ್ರ DCM ಇಲ್ಲಿ ಬರುತ್ತೆ. ಬಾಕ್ಸ್ ಬಂದಿ 4 ಬಂದಿರುತ್ತೆ ಸರ್ ಈ ಗಾಡಿಗೆ. ಇಲ್ಲೊಂದ್ ಮೇನ್ ಫ್ಯೂಸ್ ಬಾಕ್ಸ್ ಐತೆ.
ಹಿಂದ್ಗಡೆ ಡಿಕ್ಕಿಯಲ್ಲೂ ಫೀಸ್ ಬಾಕ್ಸ್ ಐತೆ, ಆಮೇಲೆ ಬ್ಯಾಟ್ರಿ ಎಳ್ದ್ ಬರೋದು ಈ ಗಾಡಿಗೆ. ಹಾ ಹಾ ಇಲ್ಲಿ ತುಂಬಾ ಒಂದ್ ದೊಡ್ಡದಾಗಿದೆ ಐತೆ, ಬ್ಯಾಟ್ರಿ. ಹಾ ಹಿಂದ್ಗಡೆ ಒಂದೈತೆ. ಓಕೆ. ಒಂಚೂರು ನಿಲ್ಸ್ಬಿಟ್ಟಿದ್ವಿ, ಹಾ ಅವಾಗ ಇಲ್ಲಿ ಕೆಲಸ ಕೊಟ್ಟಿರೋದು ಇದು. ಇಲ್ಲಿ ಕಚ್ಚಿರೋದು. ಹಾ ಅವಾಗ ಬೇರೆದೇನಾದ್ರು ವೈರಿಂಗ್ ಕಚ್ಚಿದ್ಯಾ? ಕಚ್ಚಿತ್ತು ಸರ್, ನಾನೇ ರೆಡಿ ಮಾಡಿರೋದು. AC ಒಂಚೂರು ಬರ್ತಾ ಇರ್ಲಿಲ್ಲ. ಹಂಗ್ ಮಾಡ್ಬಿಟ್ರೆ ತುಂಬಾ ಖರ್ಚಾಗ್ಬಿಡುತ್ತೆ ಗಾಡಿ. ಆಚೆ ಮಾಡಿದ್ರೆ ಶೋರೂಮ್ ಅಲ್ಲಿ ಮಾಡಿದ್ರೆ ಇದೆಲ್ಲ ಚೇಂಜ್ ಮಾಡ್ಬೇಕು ಅದೆಲ್ಲ ಚೇಂಜ್ ಮಾಡ್ಬೇಕಂತ ಸುಳ್ಳು ಹೇಳ್ತಾರೆ. ಹಾ ನಮ್ಮ ಹತ್ರ ಹಂಗಿಲ್ಲ, ಏನೈತೆ ಏನ್ ಹೋಗೈತೆ ನೋಡಿ ಮಾಡ್ಕೊಡ್ತೀವಿ. ಡಿಕ್ಕಿ ತೋರಿಸ್ತೀನಿ ಬನ್ನಿ. ಸೊ ಕಾರಿಂದು ಕೀ ತೋರಿಸ್ಬೋದಾ? ಸರ್ ಕೀದಲ್ಲಿ ಲಾಕ್ ಅನ್ಲಾಕ್ ಬೂಟ್ ಓಪನ್ ಮಾಡ್ಬೋದು. ಓಕೆ. ಹಿಂಗ್ ಪ್ರೆಸ್ ಮಾಡ್ಕೊಂಡಿದ್ರೆ ಬೂಟ್ ಓಪನ್ ಆಗುತ್ತೆ. ಈಗ ಓಪನ್ ಆಗ್ಬಿಡ್ತು. ನೋಡಿ ಅದೇ ಆಟೋಮೆಟಿಕ್ ಮುಟ್ಟಂಗೆ ಇಲ್ಲ, ಬರೀ ಇಲ್ಲಿ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಸೂಪರ್. ಸೊ ಹಿಂದೆಗಡೆ ಬೂಟ್ಸ್ ಇಲ್ಲಿ ಫೀಸ್ ಬಾಕ್ಸ್ ಬರುತ್ತೆ, ಈ ಕಡೆ ಬ್ಯಾಟ್ರಿ ಬರುತ್ತೆ ಸರ್. ನಿಮ್ಗೆ ಟೆಕ್ನಿಷಿಯನ್ಗೆ ಗೊತ್ತಿರುತ್ತೆ ಈ ಗಾಡಿಗಳು ಯಾರು ಕೆಲಸ ಮಾಡ್ತಾರ ಅವ್ರಿಗೆ. ಹಿಂದೆ ಬೂಟ್ ದೊಡ್ಡದಾಗಿ ಇದೆ ಅಲ್ವಾ ಸರ್? ಬೂಟ್ ತುಂಬಾ ದೊಡ್ಡದಾಗ ಅಂದ್ರೆ ಫುಲ್ ದೊಡ್ಡದಾಗಿ. ಇದು ಕಂಪ್ನಿದೆ ಜಾಕ್ ಮ್ಯಾಗ್ವಿಲ್ ಕೊಟ್ಟಿರ್ತಾರೆ ನಿಮ್ಗೆ. ಸೇಮ್ ಮ್ಯಾಗ್ವಿಲ್. ಇವಾಗ ಬರ್ತಾರ ಗಾಡಿಗಳಿಗೆಲ್ಲ ಮ್ಯಾಗ್ವಿಲ್ ಬರ್ತಾರೆ. ಆಮೇಲೆ ಟೈರ್ ಚಿಕ್ಕದ್ ಕೊಟ್ಬಿಡ್ತೈತ್ ಸರ್. ಈಗ ಏನ್ ಸೈಜ್ ಐತೆ ಸೇಮ್ ಸೈಜ್. ಈ ಗಾಡಿಗಳಲ್ಲಿ ಏನ್ ಮಾಡ್ತಾವ್ರ ಅಂದ್ರೆ ಚಿಕ್ಕದ್ ಕೊಟ್ಬಿಡ್ತಾವ್ರೆ ಟೈರ್. ಜಾಸ್ತಿ ದೂರ ಹೋಗ್ಬಾರ್ದು ಸ್ಪೇರ್ ಟೈರ್ ಅಲ್ಲಿ ಅಂತ. ಅವಾಗ ಏನ್ ಇರ್ಲಿಲ್ಲ ಹಂಗೆ. ಆಟೋಮೆಟಿಕ್ ಆಗಿ ಬರುತ್ತೆ ಸರ್ ಇದು. ನಿಮ್ಗೆ ಲಾಕ್ ಮಾಡಿದ ತಕ್ಷಣ ಆಫ್ ಆಗ್ಬಿಡುತ್ತೆ, ಅನ್ಲಾಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಇದಾಗುತ್ತೆ. ಲಾಕ್ ಮಾಡಿದ್ರೆ 5 seconds ಅಲ್ಲಿ ಆಫ್ ಆಗ್ಬಿಡುತ್ತೆ ಅದೇನೆ. ಅವಾಗ್ಲೇ ಆಟೋಮೆಟಿಕ್ ಎಲ್ಲ ಕೊಟ್ಟಿದ್ರು. ಈ ಗಾಡಿಗಳಲ್ಲಿ ಸ್ಕಾಡಾ ರ್ಯಾಪಿಡ್ ಅಲ್ಲಿ ಬರ್ತೈತೆ. ಮಾಮೂಲಿ ಎಲೋಜನ್ ಇದ್ದಿದ್ದಕ್ಕೆ ಈ ತರ ಬಂದಿರುತ್ತೆ ಕಂಪ್ನಿಯಿಂದ ನಿಮ್ಗೆ. ಇದು LED ಇಲ್ಲ, ಇದು ಕಂಪ್ನಿ ಬಲ್ಪ್. ಕಂಪ್ನಿ ಬಲ್ಪ್ ಇದು. ಓಕೆ. ಇದ್ರಲ್ಲೂ ಬರ್ದವ್ರು ನೋಡಿ ಜರ್ಮನ್ ಅಂತ. ಕಂಪ್ನಿ ಬಲ್ಪ್ ಇದು. ಹೌದು. ನಾವು ಹಾಕಿರೋದು ಇದು LED. ಇದು LED ಬಲ್ಪ್ ಇದಾ? ಇದು ಹಾಕಿರೋ D series ಅಂತ ಬರುತ್ತೆ ನಿಮ್ಗೆ. ತುಂಬಾ ಬ್ರೈಟ್ನೆಸ್ ಚೆನ್ನಾಗಿ ಬರುತ್ತೆ ನಿಮ್ಗೆ. ಯಾವ್ದಾದ್ರು ಇರ್ಲಿ ಗಾಡಿ ಮಾಡ್ಕೊಡ್ತೀವಿ. ಬೆನ್ಸ್, ಆಲ್ಟೋ 800, ಫಾರ್ಚುನರ್, XUV A to Z ಮಾಡ್ತೀವಿ.